पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे ವಿದ್ಯಾಧಿರಾಜ ಶ್ರೀ ರಾಜ ಎಸ್ ಗುರುರಾಜಾಚಾರ್ ಇವರ ಕಲಿಯುಗ ಕಲ್ಪತರು ಮೇರುಕೃತಿಯ ಧ್ವನಿಮುದ್ರಣ ಸಂಚಿಕೆ 78. ಹಿಂದಿನ ಸಂಚಿಕೆಯಲ್ಲಿ ಅಲಕ್ಷ್ಮಿಗೆ ಆಚಾರ್ಯರ ಆಶ್ರಯ ಶೀರ್ಷಿಕೆಯ ಮೊದಲ ಭಾಗ ಕೇಳಿದಿರಿ. ಅದೇ ಶೀರ್ಷಿಕೆಯ ಉಳಿದ ಭಾಗ ಹಾಗೂ ಒಂದು ವಿವೇಚನೆ ಎಂಬ ಶೀರ್ಷಿಕೆಯೊಂದಿಗೆ ಸಂಚಿಕೆ 78 ಇದೀಗ ನಿಮಗಾಗಿ. ವೆಂಕಟನಾಥರ ಸಂಸಾರ ಬಹು ಕಷ್ಟದಿಂದ ಜರುಗುತ್ತಿತ್ತು. ಒಂದು ದಿನ ಊಟಕ್ಕಿದ್ದರೆ 2 ದಿನ ಉಪವಾಸ ಮಾಡಬೇಕಾಗುತ್ತಿತ್ತು. ಉಡಲು ಸರಿಯಾದ ಬಟ್ಟೆಗಳು ಇರಲಿಲ್ಲ. ಮಗು ಲಕ್ಷ್ಮೀನಾರಾಯಣನಿಗೆ ಹಾಲು ದೊರಕುವುದು ದುರ್ಲಭವಾಗಿತ್ತು. ಇಷ್ಟು ತಾಪತ್ರಯವಿದ್ದರೂ ಸಾಧ್ವಿ ಸರಸ್ವತಮ್ಮ ಒಂದು ದಿನವೂ ಪತಿಯ ಬಳಿ ಬಾಯಿ ಬಿಟ್ಟು ತಮ್ಮ ಕಷ್ಟವನ್ನು ಉಸುರುತ್ತಿರಲಿಲ್ಲ. ಪತಿಯು ಸಿಟ್ಟಾಗುತ್ತಿರಲಿಲ್ಲ. ಅವರ ಸಂಸಾರ ಆದರ್ಶವಾಗಿತ್ತು. ಯದೃಚ್ಛಾಲಾಭ ಸಂತುಷ್ಟರಾದ ದಂಪತಿಗಳು ಭಗವಂತನನ್ನೇ ನಂಬಿ ಬಡತನವನ್ನು ಹರ್ಷದಿಂದಲೇ ಭೋಗಿಸುತ್ತಿದ್ದರು. ಅವರಿಗೆ ತಕ್ಕ ಮಗ ಲಕ್ಷ್ಮೀನಾರಾಯಣ. ಇತರ ಬಾಲಕರಂತೆ ಅದು ಬೇಕು ಇದು ಬೇಕೆಂದು ಹಠ ಮಾಡುತ್ತಿರಲಿಲ್ಲ. ತಾಯಿ ಊಟಕ್ಕೆ ಕರೆದಾಗ ಬರುವುದು, ಇದ್ದುದನ್ನು ಉಣ್ಣುವುದು, ಅಷ್ಟರಿಂದಲೇ ಅವನಿಗೆ ತೃಪ್ತಿ. ಅದು ಅವನ ಸ್ವಭಾವವಾಗಿ ಹೋಗಿತ್ತು. ಹಸಿವೆಂದು ಸಹ ಹೇಳುತ್ತಿರಲಿಲ್ಲ. ಪಾಪ ಮಗು, ಅದನ್ನು ಬಲ್ಲ ತಾಯಿ ತಂದೆಯರ ಮನ ಮಿಡಿಯುತ್ತಿತ್ತು. ಹೀಗೆ ಸಾಗಿತ್ತು ವೆಂಕಟನಾಥರ ಸಂಸಾರ. ಒಂದು ದಿನ ಆಚಾರ್ಯರು ದೇವರ ಪೂಜೆ ಮಾಡುತ್ತಿದ್ದಾರೆ. ಸರಸ್ವತಮ್ಮ ಖಿನ್ನ ಮನಸ್ಕರಾಗಿ ತಲೆ ತಗ್ಗಿಸಿ ನಿಂತಿದ್ದಾರೆ. ಅದನ್ನು ಕಂಡು, ಸರಸ್ವತಿ, ಹೀಗೇಕೆ ನಿಂತಿರುವೆ ಎಂದರು ಆಚಾರ್ಯರು. ಸರಸ್ವತಮ್ಮ ತಲೆ ಎತ್ತದೆಯೇ, ಸ್ವಾಮಿ, ನಾನು ಪಾಪಿ, ದೇವರಿಗೆ ಇಂದು ನೈವೇದ್ಯವನ್ನು ತಂದಿಡುವ ಭಾಗ್ಯವೂ ನನಗಿಲ್ಲ ಎಂದರು. ಆಗ ವೆಂಕಟನಾಥರು ನಸುನಕ್ಕು, ಅದಕ್ಕಾಗಿ ಏಕೆ ಚಿಂತಿಸುವೆ? ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿಪಹೃತಂ ಅಶ್ನಾಮಿ ಪ್ರಿಯತಾತ್ಮನಾಂ. ಸರಸ್ವತಿ, ಕೇಳು. ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶಿಸುತ್ತಿರುವಾಗ, ಅರ್ಜುನ, ನನ್ನನ್ನು ಆರಾಧಿಸುವುದು ಕಷ್ಟವೆಂದು ಭಾವಿಸಬೇಡ. ಒಂದು ದಳ ಶ್ರೀ ತುಳಸಿ, ಒಂದು ಹೂವು, ಒಂದು ಉದ್ಧರಣೆ ನೀರು, ತೆಂಗಿನಕಾಯಿ ಅಥವಾ ಫಲಗಳನ್ನು ಭಕ್ತಿಯಿಂದ ಅರ್ಪಿಸಿದರೂ ಸಾಕು. ನಾನು ಭಕ್ತಿಯಿಂದ ಸಮರ್ಪಿಸಿದ ಅವನ್ನೇ ಸ್ವೀಕರಿಸಿ ಸಂತುಷ್ಟನಾಗುತ್ತೇನೆ ಎಂದು ಅಪ್ಪಣೆ ಕೊಟ್ಟಿದ್ದಾನೆ. ಅಂದರೆ ಅನಿಷಿದ್ಧವಾದ ಪದಾರ್ಥವೇನನ್ನಿತ್ತರೂ ಭಕ್ತವತ್ಸಲನಾದ ಪ್ರಭು ಸ್ವೀಕರಿಸಿ ತುಷ್ಟನಾಗುವನು. ಅವನು ಭಕ್ಷ್ಯಭೋಜ್ಯಗಳನ್ನೇನೂ ಅಪೇಕ್ಷಿಸುವುದಿಲ್ಲ. ಪೂರ್ಣ ಕಾಮನಾದ ಸ್ವಾಮಿಗೆ ಅದರಿಂದ ಆಗಬೇಕಾದುದೇನೂ ಇಲ್ಲ. ಪ್ರಭು ನಮ್ಮ ಭಕ್ತಿಯನ್ನು ನೋಡುವನೇ ಹೊರತು ಅರ್ಪಿಸಿರುವ ಪದಾರ್ಥಗಳನ್ನಲ್ಲ. ತುಳಸಿ ಪತ್ರ, ಶುದ್ಧೋದಕಗಳಿಂದಲೇ ಅವನು ತೃಪ್ತನಾಗುವನು. ಇನ್ನೊಂದು ವಿಚಾರ, ಸರಸ್ವತಿ, ನಮ್ಮ ಪ್ರಭುವು ಅಣುರೇಣು ತೃಣ ಕಾಷ್ಟಗಳಲ್ಲಿ ವ್ಯಾಪ್ತನಾಗಿದ್ದಾನೆ. ಭಕ್ಷ್ಯ, ಭೋಜ್ಯ, ಅನ್ನ, ಸಾರು, ಪಾಯಸ, ವ್ಯಂಜನಾದಿಗಳನ್ನೆಲ್ಲ ತತ್ತದ್ರೂಪಗಳಿಂದ ವ್ಯಾಪ್ತನಾಗಿದ್ದಾನೆ. ನಮ್ಮ ಬಿಂಬಮೂರ್ತಿಯಾದ ಶ್ರೀಹರಿಯು ಆಯಾ ಪದಾರ್ಥಗಳಲ್ಲಿ ಆಯಾ ರೂಪಗಳಿಂದಿರುವ ಪರಮಾತ್ಮನು ಒಬ್ಬನೇ ಎಂದು ಚಿಂತಿಸುವುದೇ ನೈವೇದ್ಯ. ಅದನ್ನು ಮಾಡಿದರೂ ಅವನು ಸಂತುಷ್ಟನಾಗುತ್ತಾನೆ. ಪತಿಯ ಮಾತುಗಳನ್ನು ಆಲಿಸುತ್ತಿದ್ದಂತೆ ಸರಸ್ವತಮ್ಮ ಪುಳಕಿತರಾದರು. ಆಹಾ, ನನ್ನ ಪತಿ ಎಂಥ ತತ್ವಜ್ಞಾನಿ ಎಂದು ಆನಂದವಾಯಿತು. ಕಣ್ಣಾಲೆಗಳು ತೇವಗೊಂಡವು. ಏನು ಹೇಳಲು ತೋಚದೆ ಸ್ತ್ರೀ ಸಹಜವಾಗಿ ಅಂಜುತ್ತಲೇ, ಸ್ವಾಮಿ, ವೈಶ್ವದೇವ ಬಲಿಹರಣ ಎಂದರು. ಆಚಾರ್ಯರು ನಕ್ಕು, ದೇವದೇವನಿಗೆ ಮಾನಸಿಕವಾಗಿ ನೈವೇದ್ಯ ಸಮರ್ಪಿಸಿದ ಮೇಲೆ ಉಳಿದ ವಿಚಾರ ಹೇಳುವುದೇನಿದೆ? ಅದನ್ನು ಮಾನಸಿಕವಾಗಿ ಮಾಡಿದರಾಯಿತು ಎಂದರು. ಸರಸ್ವತಮ್ಮನಿಗೆ ತಡೆಯಲಾಗಲಿಲ್ಲ. ಬಿಕ್ಕುತ್ತಾ, ಸ್ವಾಮಿ, ಶರೀರ ಮಾಧ್ಯಂ ಖಲು ಧರ್ಮಸಾಧನಂ. ಧರ್ಮಸಾಧನವಾದ ಶರೀರ ಪೋಷಣೆಯು ಮುಖ್ಯವಲ್ಲವೇ? ಶಾಸ್ತ್ರಾರ್ಥ ಚಿಂತನ ಪಾಠ ಪ್ರವಚನ ಮಾಡಲು ದೇಹಕ್ಕೆ ಸ್ವಲ್ಪ ಶಕ್ತಿಯಾದರೂ ಬೇಕಲ್ಲವೇ ಎಂದು ಅಳಹತ್ತಿದರು. ವೆಂಕಟನಾಥರಿಗೆ ಪತ್ನಿಯ ದುಃಖದ ಅರಿವಾಯಿತು. ಅವರು ನಗುತ್ತಾ, ಸರಸ್ವತಿ, ಅಶಾಶ್ವತವಾದ ದೇಹ ಸಂರಕ್ಷಣೆಗಾಗಿ ಚಿಂತಿಸುವುದು ತರವಲ್ಲ. ನಮ್ಮ ಮನಸ್ಸು, ಗುರಿ ಶಾಶ್ವತ ಸುಖದತ್ತಲೇ ಇರಬೇಕು. ಸರಕ್ಷಿತ ರಕ್ಷಿತಿ ಯೋಹಿ ಗರ್ಭೆ. ತಾಯಿಯ ಗರ್ಭದಲ್ಲಿರುವಾಗ ಸಂರಕ್ಷಿಸುವ ಪ್ರಭುವು ಈಗ ಕಾಯದಿರುವನೇ? ಸರಸ, ನಮ್ಮ ಕನಕದಾಸರು ಈ ವಿಚಾರವಾಗಿ ಮನಸ್ಸಿಗೆ ಉಪದೇಶಿಸಿದ್ದಾರಲ್ಲ, ಅದಾವ ಪದ ಹೇಳು ಕೇಳೋಣ ಎಂದರು. ಸರಸ್ವತಮ್ಮ, ತಲ್ಲಣಿಸದಿರು ಕಂಡ್ಯ ತಾಳುಮನವೇ,
ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದರ್ಯಾರೋ? ಹುಟ್ಟಿಸಿದ ಸ್ವಾಮಿ ತಾವಣೆಗಾರನಾಗಿರಲು ಗಟ್ಟಾಗಿ ರಕ್ಷಪನು, ಇದಕ್ಕೆ ಸಂಶಯ ಬೇಡ ಎಂದು ಹಾಡುತ್ತಾ ಕಣ್ಣೀರು ಸುರಿಸಿದರು. ಆಗ ವೆಂಕಟನಾಥ, ಸರಸ್ವತಿ, ಉದ್ವಿಗ್ನಳಾಗಬೇಡ. ಜಗತ್ತನ್ನೇ ರಕ್ಷಿಸುವ ಸ್ವಾಮಿಯು ನಮ್ಮ ಕೈ ಬಿಡುವುದಿಲ್ಲ. ಇಂತು ಅನಿಮಿತ್ತ ಬಂಧುವಾಗಿ ಕಾಯುತ್ತಿರುವ ಪ್ರಭುವಿನಲ್ಲಿ ಭಕ್ತಿ ಇಡದೆ ನಾವು ಐಹಿಕ ವಸ್ತುಗಳಿಗಾಗಿ ಚಿಂತಿಸುತ್ತಾ ಬಳಲುತ್ತಿದ್ದೇವೆ. ನಾವೆಂಥ ಪಾಪಿಗಳು! ಒಂದು ದಿನವಾದರೂ ನೆಮ್ಮದಿಯಿಂದ ಭಗವಂತನನ್ನು ಆರಾಧಿಸುವುದಿಲ್ಲ, ಭಜಿಸುತ್ತಿಲ್ಲ, ನೆನೆಸುತ್ತಿಲ್ಲ. ನಾವು ಕೃತಜ್ಞರಲ್ಲವೇ? ನಮ್ಮ ಪೂರ್ವಾರ್ಜಿತ ಪಾಪ ಮಹತ್ತಾಗಿ ಕಾಡುತ್ತಿರಲು ಅದನ್ನು ಅನುಭವಿಸಬೇಕಲ್ಲದೆ ಅದಕ್ಕಾಗಿ ದೇವರನ್ನು ದೂರಬಾರದು. ನಮ್ಮ ಸರ್ವೇಂದ್ರಿಯಗಳು ಆ ಭಗವಂತನಲ್ಲಿ ಆಸಕ್ತವಾಗಬೇಕು, ಅವು ಇತರತ್ರ ಚಲಿಸಬಾರದು ಎಂದು ಆದಿಗುರುಗಳಾದ ಶ್ರೀ ಮದಾಚಾರ್ಯರು, ಎಲೈ ಮಾನವನೇ, ಶ್ರೀಹರಿಯ ಪಾದದಲ್ಲಿ ವಿನಮ್ರ ಮನಸ್ಸಿಟ್ಟು ಅವನು ಉಪದೇಶಿಸಿರುವ ನಿಮಗೆ ವಿಹಿತವಾದ ಕರ್ಮಗಳನ್ನು ಮಾಡುತ್ತಾ ನಿನ್ನ ಕರ್ಮಾನುಸಾರವಾಗಿ ಅದರ ಫಲವನ್ನು ಅನುಭವಿಸುತ್ತಾ ಶ್ರೀಹರಿಯೇ ಸರ್ವೋತ್ತಮನು, ಅವನೇ ತಂದೆ ತಾಯಿ ಗತಿಯಾಗಿದ್ದಾನೆ. ಪರಾತ್ಪರನು ಪುರುಷೋತ್ತಮನು ಆದ ಅವನನ್ನು ಬಿಟ್ಟು ಪೂಜನೀಯ ವಸ್ತುವು ಬೇರೊಂದಿಲ್ಲ. ಆದ್ದರಿಂದ ಈ ಲೌಕಿಕವಾದ ಶುಷ್ಕವಾದ ವಿಚಾರ ಮಾಡುವುದನ್ನು ಬಿಟ್ಟು ಪರಮಾತ್ಮನ ಪಾದಗಳಲ್ಲಿ ನಿನ್ನ ಮನಸ್ಸು ನಿಲ್ಲಿಸು ಎಂದು ಉಪದೇಶಿಸಿದ್ದಾರೆ. ಸರಸ್ವತಿ, ಪೂಜ್ಯ ವಿಜಯೇಂದ್ರರಂಥ ಜ್ಞಾನಿಗಳು ಅಂಥವರು ಶ್ರೀಹರಿಯಲ್ಲಿ ಏನು ಮೊರೆಯಿಟ್ಟಿದ್ದಾರೆ ಬಲ್ಲೆಯ? ಸುಕೃತಂ ತಿಲ ಮಾತ್ರ ಶುಲ್ಕಮೀಶ ಕ್ರಿಯತೆ ನೈವ ಮಯೇಕ ವತ್ಸರೇಪಿ ಅಪಿತು ಕ್ರಿಯತೆ ಸದಾಗ ಪೂಗಃ ಪ್ರತಿಯಾಮಂ ಸಕಲೇಂದ್ರಿಯೈ ಮುಕುಂದ. ಹೇ ಮುಕುಂದ, ಒಂದು ದಿನವೂ ನಾನು ಪುಣ್ಯ ಕಾರ್ಯ ಮಾಡಲಿಲ್ಲ. ನಿನ್ನನ್ನು ಸೇವಿಸಬೇಕಾದ ಸರ್ವೇಂದ್ರಿಯಗಳಿಂದಲೂ ಪ್ರತಿಕ್ಷಣವೂ ಪಾಪ ಕಾರ್ಯಗಳನ್ನೇ ಮಾಡುತ್ತಿದ್ದೇನೆ. ಹೀಗೆ ವಿವಿಧ ರೀತಿಯಿಂದ ಶ್ರೀಹರಿಯನ್ನು ಸ್ತುತಿಸಿ ಪ್ರಪಂಚದಲ್ಲಿ ಎಷ್ಟೋ ಜನ ಪಾಪಿಗಳಿದ್ದಾರೆ. ಆದರೆ ದೇವ, 3 ಲೋಕಗಳಲ್ಲಿರುವ ಪಾಪಗಳೆಲ್ಲವೂ ನನ್ನೊಬ್ಬನಲ್ಲೇ ಮನೆ ಮಾಡಿವೆ. ನನ್ನಂಥ ಪಾಪಿ ಬೇರೊಬ್ಬರಿಲ್ಲ ಎಂದು ತಳಮಳಿಸಿ ಕೊನೆಗೆ ಪ್ರಕೃತೈತದ ಗಾತ್ರ ಮುಕ್ತಿರ್ನ ಭವೇತ್ ಕೈರಪಿತೇ ದಯಾಂ ವಿನಾದ್ಯ ಕರುಣಾಂ ಕುರುಮಯ್ಯತೋ ದಯಾಳೋ ನತಯಸ್ತೆ ಕಮಲೇಶದ ಸಂತ್ವನಂತಹ. ಹೇ ದಯಾಗನ, ಇಂಥ ಪಾಪ ಪರಿಹಾರವು ನಿನ್ನ ದಯೆಯಿಲ್ಲದೆ ಮತ್ತಾರಿಂದಲೂ ಉಂಟಾಗಲಾರದು. ಆದ್ದರಿಂದ ಕಮಲೇಶ, ನನ್ನಲ್ಲಿ ಕರುಣೆ ತೋರಿ ಉದ್ಧರಿಸು. ಸ್ವಾಮಿ, ನಿನಗೆ ಅನಂತ ನಮಸ್ಕಾರ ಎಂದು ನಮ್ಮಂಥ ಜನರಿಗಾಗಿ ದೇವನಲ್ಲಿ ಯಾಚಿಸಿದ್ದಾರೆ. ಅಂದ ಮೇಲೆ ಜಗದೊಡೆಯನಲ್ಲಿ ನಮ್ಮ ಮನಸ್ಸು ಸದಾ ನೆಲೆಗೊಳಿಸಲು ಯತ್ನಿಸಬೇಕಲ್ಲವೇ? ಆ ಪ್ರಭುವನ್ನು ಮರೆತು ಡಂಬಾಚಾರದಿಂದ ಮೆರೆಯುತ್ತಿದ್ದೇವೆ. ನಮ್ಮಂಥ ಪಾಪಿಗಳು ಮತ್ತಾರಿದ್ದಾರೆ ಎಂದು ಹೇಳುತ್ತಾ ವೆಂಕಟನಾಥರು ಮೈಮರೆತು ಪರಮಾತ್ಮನಲ್ಲಿ ಮೊರೆಯಿಟ್ಟರು. ಪತಿತರೋಳು ಎನ್ನಂಥ ಪತಿತರೊಬ್ಬರ ಕಾಣೆ, ಗತಿಯ ನೀನಲ್ಲದಲೇ ಅನ್ಯರಿಲ್ಲ. ಪತಿತ ಪಾವನನೆಂಬೋ ಬಿರುದುಂಟು ಮಾಡುವ ಕ್ಷಿತಿಪತಿ ಶ್ರೀಕೃಷ್ಣರಾಯ ನೀನಹುದು. ಹೇ ದಯಾಗನ ಸ್ವಾಮಿ, ದಾರಿದ್ರ್ಯವೆಂಬ ರಕ್ಕಸಿ ಹಿಡಿದೆನ್ನ ಹೀರಿ ಹಿಪ್ಪಿ ಮಾಡು ತಾಳೆ ತಾಳಲಾರೆ. ಸಂಸಾರವೆಂಬ ಮಾರಿಯಿಂದ ಬಲು ನೊಂದೆನೋ, 6 ಮಂದಿ ವೈರಿಗಳೆನ್ನ ಸುತ್ತಮುತ್ತ ಹೋರಿ ತಮ್ಮ ವಿಷಯಗಳಿಗೆನ್ನ ಸೆಳೆಯುತ್ತಾರೆ. ಶ್ರೀಕೃಷ್ಣ, ಎನ್ನ ನೀ ಸಲಹಯ್ಯ. ಈ ಎಲ್ಲ ದುಃಖಗಳನ್ನು ಪರಿಹರಿಸಲು ಹೇ ದೇವ, ನನ್ನ ಮನ ಮಂದಿರಕ್ಕೆ ಚಿತ್ತೈಸು ಪ್ರಭು. ಬಲಿಯ ಮನೆಗೆ ವಾಮನ ಬಂದಂತೆ, ಭಗೀರಥನಿಗೆ ಶ್ರೀ ಗಂಗೆ ಬಂದಂತೆ, ಮುಚಕುಂದಗೆ ಶ್ರೀ ಮುಕುಂದ ಬಂದಂತೆ, ವಿದುರನ ಮನೆಗೆ ಶ್ರೀಕೃಷ್ಣ ಬಂದಂತೆ, ವಿಭೀಷಣನ ಮನೆಗೆ ಶ್ರೀರಾಮ ಬಂದಂತೆ, ನಿನ್ನ ನಾಮವು ಬಂದು ಎನ್ನ ನಾಲಿಗೆಯಲ್ಲಿ ನಿಂದು ಸಲಹಲು ಶ್ರೀ ಪುರಂದರ ವಿಠಲ. ಆಚಾರ್ಯರು ಮೈಮರೆತು ಭಾವ ಸಮಾಧಿಯಲ್ಲಿ ಮಗ್ನರಾದರು. ಪತಿಯ ಪರವಶತೆಯನ್ನು ಕಂಡು ಸರಸ್ವತಮ್ಮನವರ ಮೈ ರೋಮಾಂಚನಗೊಂಡಿತು. ಮಹಾಜ್ಞಾನಿಯೂ ಮಹಾತ್ಮನೂ ಆದ ಪತಿಯ ಮುಂದೆ ನಾನು ಐಹಿಕ ವಿಚಾರಗಳ ಬಗ್ಗೆ ಬಡಬಡಿಸಿ ಅವರ ಮನಸ್ಸಿಗೆ ನೋವುಂಟು ಮಾಡಿದನಲ್ಲ ಎಂದವರು ಪರಿಪರಿಯಿಂದ ದುಃಖಿಸಿದರು. ಮರುದಿನ ಎಂದಿನಂತೆ ಬೆಳಗಿನ ಜಾವ ಸರಸ್ವತಮ್ಮ ಎದ್ದು ಕಾಲಕೃತ್ಯ ತೀರಿಸಿ ಬೀದಿ ಬಾಗಿಲು, ಅಂಗಳ, ತುಳಸಿ ಕಟ್ಟೆಗಳನ್ನು ಸಾರಿಸಿ ರಂಗವಲ್ಲಿ ಕೆಮ್ಮಣ್ಣುಗಳಿಂದ ಶೃಂಗರಿಸಿ ಮೈ ತೊಳೆದು ಮಡಿಯುಟ್ಟು ತುಳಸಿ ಪೂಜೆಯನ್ನು ಮಾಡಿ ಪತಿಯು ದೇವರ ಪೂಜೆಯಲ್ಲಿ ಆಸಕ್ತರಾದ ಮೇಲೆ ಗೋಪೂಜೆಗಾಗಿ ಕೊಟಗಿಗೆ ಪೂಜಾ ಸಾಮಗ್ರಿಗಳೊಡನೆ ತೆರಳಿದರು. ಗೋಪೂಜೆಯ ಪದವನ್ನು ಹಾಡುತ್ತಾ ಸರಸ್ವತಮ್ಮ ಲಕ್ಷ್ಮಿಯ ಅಂದರೆ ಗೋವಿನ ಮುಖ ತೊಳೆದು ಮಂಗಳ ದ್ರವ್ಯಗಳಿಂದ ಅಲಂಕರಿಸಿ ಹೂಗಳ ಮಾಲೆ ಹಾಕಿ ಆರತಿ ಬೆಳಗಿ ಒಂದು ಮರದಲ್ಲಿ ಹಸಿ ಹುಲ್ಲನ್ನು ಮುಂದಿಟ್ಟು, ತಾಯಿ ಲಕ್ಷ್ಮಿ, ಇನ್ನು ನಿನಗೆ ಸಕ್ರಮವಾಗಿ ಗ್ರಾಸವನ್ನಿಡುವ ಭಾಗ್ಯ ನನಗಿಲ್ಲವಮ್ಮ, ಈ ಹುಲ್ಲನ್ನೇ ತಿಂದು ಆಶೀರ್ವದಿಸಮ್ಮ ಎಂದು ಪ್ರಾರ್ಥಿಸಿ
ಕರುವನ್ನು ಹಾಲು ಕುಡಿಯಲು ಬಿಚ್ಚಿಬಿಟ್ಟು ಹಿಂದಿರುಗಿದರು. 2 ಹೆಜ್ಜೆ ಮುಂದಿಟ್ಟಾಗ ಏನೋ ಎಳೆದಂತಾಗಲು ಹಿಂದಿರುಗಿ ನೋಡಿದರು. ಏನಾಶ್ಚರ್ಯ! ಗೋವು ಸರಸ್ವತಮ್ಮನ ಸೆರಗನ್ನು ಬಾಯಿಯಲ್ಲಿ ಕಚ್ಚಿ ಹಿಡಿದೆಳೆಯುತ್ತಿದೆ. ಹಾಲು ಕುಡಿಯಲು ಬಿಡದೆ ಕರುವನ್ನು ಒದೆಯುತ್ತಿದೆ. ಹತ್ತಿರ ಬಂದಂತೆ ತಡೆಯುತ್ತಿದೆ. ಸರಿಯಾದ ಆಹಾರವಿಲ್ಲದೆ ಸೊರಗುತ್ತಿರುವ ಲಕ್ಷ್ಮಿ ಮತ್ತು ಕರುವನ್ನು ಕಂಡ ತಾವು ಲಕ್ಷ್ಮೀನಾರಾಯಣನಿಗಾಗಿ ಹಾಲು ತೆಗೆದುಕೊಳ್ಳುತ್ತಿದ್ದುದರಿಂದ ಕರುವಿಗೆ ಹಾಲಿಲ್ಲದಂತಾಗುವುದೆಂದು ಭಾವಿಸಿ ತಮ್ಮ ಮಗನಿಗಾಗಿ ಹಾಲು ಕರೆದುಕೊಳ್ಳುತ್ತಿದ್ದುದನ್ನು 4 ದಿನದಿಂದ ನಿಲ್ಲಿಸಿದ್ದರು. ಅದೆಲ್ಲವೂ ಒಂದು ಕ್ಷಣದಲ್ಲಿ ಸರಸ್ವತಮ್ಮನವರ ಮನಸ್ಸಿನಲ್ಲಿ ಸುಳಿದಾಡಿತು. ಇಲ್ಲಿ ನೋಡಿದರೆ ಲಕ್ಷ್ಮಿಯು ಕರುವು ಹಾಲು ಕುಡಿಯಲು ಬರದಂತೆ ಒದೆಯುತ್ತಿದ್ದಾಳೆ. ಗೋವಿನ ಕಣ್ಣುಗಳಲ್ಲಿ ನೀರು ಸುರಿಯುತ್ತಿದೆ. ಅದನ್ನು ಕಂಡು ಸರಸ್ವತಮ್ಮನವರಿಗೆ ಮೈಕಂಪಿಸಿತು. ಹೃದಯ ಕರಗಿ ನೀರಾಯಿತು. ಆನಂದ ಬಾಷ್ಪ ಹರಿಯಿತು. ಆಹಾ ತಾಯಿ, ನೀನೆಂಥ ದಯಾಮಯಿ! ನನ್ನ ಮಗನಿಗೆ ಹಾಲಿಲ್ಲದ ಮೇಲೆ ನಿನ್ನ ಕಂದನಿಗೂ ಬೇಡವೆಂದು ಅದನ್ನು ತಡೆಯುತ್ತಿರುವೆಯಾ? ನಮ್ಮ ಕಷ್ಟವರಿತು ಕಣ್ಣೀರಿಡುತ್ತಿರುವೆಯಾ ಲಕ್ಷ್ಮಿ? ನನ್ನ ಮಗನಲ್ಲಿ ನಿನಗೆಷ್ಟು ಕರುಣೆಯಮ್ಮ! ನನ್ನ ಸೆರಗು ಬಿಡುತ್ತಾಯಿ ಎಂದರು. ಲಕ್ಷ್ಮಿ ಸೆರಗು ಬಿಡಲಿಲ್ಲ. ಏನೋ ಯೋಚಿಸಿ ಸರಸ್ವತಮ್ಮ, ಆಗಲಿ, ನಿನ್ನಿಚ್ಛೆಯಂತೆ ಹಾಲು ಕರೆಯುತ್ತೇನೆ ಎಂದು ಹೇಳಿ ಒಂದು ಕಂಚಿನ ತಂಬಿಗೆ ತಂದು ಹಾಲು ಕರೆಯ ಹತ್ತಿದರು. ಪ್ರತಿದಿನ ಅರ್ಧ ಪಾವಿನಷ್ಟು ಹಾಲು ಕೊಡುತ್ತಿದ್ದ ಲಕ್ಷ್ಮಿ ಇಂದು ತಂಬಿಗೆ ಸೂಸಿ ಹರಿಯುವಂತೆ ಹಾಲನ್ನಿತ್ತುದನ್ನು ಗಮನಿಸಿ ವಿಸ್ಮಿತರಾಗಿ ಅರ್ಧ ಹಾಲನ್ನು ಕರುವಿಗೆ ತಮ್ಮ ಕೈಯಾರೆ ಕುಡಿಸಿ ಉಳಿದ ಹಾಲನ್ನು ಸ್ವೀಕರಿಸಿ, ಈಗ ನಿನಗೆ ಸಂತೋಷವಾಯಿತೇ ಲಕ್ಷ್ಮಿ ಎಂದು ಗೋವಿನ ಮುಖ ಬೆನ್ನು ಸವರಿದರು. ಲಕ್ಷ್ಮಿಯು ತನ್ನ ಮುಖವನ್ನು ಸರಸ್ವತಮ್ಮನತ್ತ ತಂದು ಪ್ರೀತಿಯಿಂದ ಮೂಸಿ ತನ್ನ ಆನಂದವನ್ನು ವ್ಯಕ್ತಪಡಿಸಿತು. ಸರಸ್ವತಮ್ಮ ಗೋಮಾತೆಗೆ ನಮಿಸಿ ಪತಿಯ ಬಳಿಗೆ ಬಂದು ಸಂಭ್ರಮದಿಂದ ಕೊಠಡಿಯಲ್ಲಿ ನಡೆದ ವಿದ್ಯಮಾನವನ್ನು ಅರುಹಿ ಹಾಲಿನ ತಂಬಿಗೆಯನ್ನು ಪತಿಯ ಮುಂದಿಟ್ಟರು. ಆಚಾರ್ಯರು ಅಚ್ಚರಿಯಿಂದ, ನೋಡಿದೆಯಾ ಸರಸ್ವತಿ, ಮಾನವರಾದ ನಾವು ಮಹಾಪ್ರಾಜ್ಞರೆಂದು ಬೀಗುತ್ತೇವೆ. ಮೂಕ ಪ್ರಾಣಿಗಳಲ್ಲೂ ಎಂಥ ಪ್ರೀತಿ ಕಾರುಣ್ಯಗಳು ಇರುವುದೆಂಬುದನ್ನು ಮರೆತು ಅವನ್ನು ಉದಾಸೀನವಾಗಿ ಕಾಣುತ್ತೇವೆ. ಮಾತನಾಡಲು ಬಾರದಿದ್ದರೂ ಮನೆಯ ಆಗುಹೋಗುಗಳನ್ನು ನಾವು ತಿಳಿದು ನಮಗಾಗಿ ಪ್ರೇಮ ತ್ಯಾಗಗಳನ್ನು ಕಾರುಣ್ಯವನ್ನು ಪ್ರದರ್ಶಿಸುವವು. ಇದಕ್ಕೆ ಇಂದಿನ ಘಟನೆಯೇ ಸಾಕ್ಷಿ. ಲಕ್ಷ್ಮಿಯಂಥ ಮೂಕ ಪ್ರಾಣಿಗಳು ತೋರುವ ಪ್ರೀತಿ, ಔದಾರ್ಯ, ತ್ಯಾಗಗಳ ಒಂದು ಅಂಶವಾದರೂ ಮಾನವರು ತೋರಿದ್ದಾದರೆ ಜಗತ್ತಿನ ಈ ಜಂಜಾಟ, ದ್ವೇಷಾಸೂಯೆ, ಸ್ವಾರ್ಥಗಳು ಸ್ವಲ್ಪವಾದರೂ ಕಡಿಮೆಯಾಗಿ ಲೋಕ ಕಲ್ಯಾಣವಾಗುವುದು ಎಂದು ಉತ್ತೇಜಿತರಾಗಿ ನುಡಿದರು. ಸರಸ್ವತಿಯು, ನಿಜ ಸ್ವಾಮಿ, ನಮ್ಮ ಲಕ್ಷ್ಮಿ ದಯಾಮಯಿ ಎಂದನಲು ಆಚಾರ್ಯರು, ಲಕ್ಷ್ಮಿಯು ಹೀಗಿದ್ದರೂ ಹಾಲು ನೀಡಿದ್ದಾಳೆ. ನೈವೇದ್ಯಕ್ಕೆ ಏನೂ ಇಲ್ಲವೆಂಬ ನಿನ್ನ ಕಳವಳವನ್ನು ಕಳೆದಿದ್ದಾಳೆ. ಹಾಲು ಕಾಯಿಸಿ ತೆಗೆದುಕೊಂಡು ಬಾ, ಶ್ರೀಹರಿಗೆ ಸಮರ್ಪಿಸೋಣ ಎಂದರು. ಸರಸ್ವತಮ್ಮ ಸಂತೋಷದಿಂದ ಹಾಲನ್ನು ಕಾಯಿಸಿ ತಂದರು. ಆಚಾರ್ಯರು ಅದನ್ನು ಶ್ರೀಹರಿಗೆ ನಿವೇದನ ಮಾಡಿ ತಾವು 1 ಉದ್ಧರಣೆಯ ಹಾಲು ಸ್ವೀಕರಿಸಿ ಪತ್ನಿಗೂ ನೀಡಿ, ಇನ್ನು ನಿನ್ನ ಪುತ್ರನಿಗೆ ಈ ಹಾಲನ್ನು ಕುಡಿಸು. ಲಕ್ಷ್ಮಿಯ ದಯದಿಂದ ಇಂದು ನಮ್ಮೆಲ್ಲರ ಊಟವಾಯಿತಲ್ಲ ಎಂದು ನಸುನಕ್ಕರು. ಮರುದಿನ ಏಕಾದಶಿ. ವೆಂಕಟನಾಥರು ದೇವರ ಪೂಜೆ ಮಾಡಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಕುಳಿತರು. ಖಿನ್ನ ಮುಖದಿಂದ ನಿಂತಿದ್ದ ಸರಸ್ವತಮ್ಮ, ಸ್ವಾಮಿ, ನಿನ್ನೆ ರಾತ್ರಿ ಮನೆಯ ಹಿಂಬಾಗಿಲನ್ನು ಭದ್ರಪಡಿಸುವುದನ್ನು ಮರೆತುಬಿಟ್ಟೆ. ಇಂದು ಬೆಳಿಗ್ಗೆ ನೋಡಿದರೆ ಯಾರೋ ಕಳ್ಳರು ಮನೆ ಹೊಕ್ಕಂತೆ ತೋರುತ್ತದೆ. ಮನೆಯಲ್ಲಿ ಇದ್ದ ಬದ್ದ ಪಾತ್ರೆ, ಪದಾರ್ಥ, ಬಟ್ಟೆ, ಬರೆಗಳು ಕಾಣೆಯಾಗಿವೆ ಎಂದರು. ವೆಂಕಟನಾಥರು ಕ್ಷಣಕಾಲ ಮೌನ ವಹಿಸಿ ನಂತರ, ದೇವರ ಚಿತ್ತ, ಹೋಗಲಿ ಬಿಡು, ಆದದ್ದೆಲ್ಲ ಒಳಿತೇ ಆಯಿತು ಎಂದರು. ಅನಂತರ, ಸರಸ್ವತಿ, ಎಂಥ ಪತಿಯನ್ನು ಆರಿಸಿಕೊಂಡಿಯೇ, ನನ್ನಿಂದ ನಿನಗೆ ನಿನ್ನ ಮಗನಿಗೆ ಕಿಂಚಿತ್ತೂ ಸುಖವಿಲ್ಲವಾದಂತಾಯಿತು ಎಂದು ಖಿನ್ನರಾದರು. ಸರಸ್ವತಮ್ಮ, ಹಾಗೆನ್ನದಿರಿ, ನೀವೇ ನನ್ನ ದೇವರು. ನಿಮ್ಮಂಥವರ ಕರಪಿಡಿದುದು ನನ್ನ ಸೌಭಾಗ್ಯ. ನನ್ನಂಥ ಸುಖಿ ಬೇರೊಬ್ಬರಿಲ್ಲ. ಬಡತನದ ಬೇಗೆಯಿಂದ ನಾನು ಬಳಲುತ್ತಿರುವೆನೆಂದು ಭಾವಿಸಬೇಡಿ. ಈ ಬಡತನ ನನಗೆ ವರವಾಗಿ ಪರಿಣಮಿಸಿದೆ. ನಿಮ್ಮ ಪ್ರೇಮಾನುಗ್ರಹವೆಂಬ ಆನಂದ ಶರದಿಯಲ್ಲಿ ಮುಳುಗೇಳುತ್ತಿದ್ದೇನೆ ಸ್ವಾಮಿ ಎಂದರು. ಆಚಾರ್ಯರು ನಕ್ಕು, ಸರಿ ಸರಿ, ವೀಣೆಯನ್ನು ತೆಗೆದುಕೊಂಡು ಬಾ, ಶ್ರೀಹರಿಯನ್ನು ಸ್ತುತಿಸಿ ಕೃತಾರ್ಥರಾಗೋಣ ಎನ್ನಲು ಸರಸ್ವತಮ್ಮ ಲಕ್ಷ್ಮೀನಾರಾಯಣನೊಡನೆ ವೀಣೆ ಹಿಡಿದು ಬಂದು ಪತಿಯ ಮುಂದಿಟ್ಟು ಕುಳಿತರು. ಆಚಾರ್ಯರು ಶ್ರೀಪಾದರಾಜರ ನಾನಿನಗೇನು ಬೇಡುವುದಿಲ್ಲ, ಎನ್ನ ಹೃದಯ ಮಂಟಪದಲ್ಲಿ ನಿಂದಿರೋ ಕೃಷ್ಣ ಎಂಬ ಕೃತಿಯನ್ನು ಹಾಡುತ್ತಾ ನುಡಿಸಲಾರಂಭಿಸಿದರು. ಪತ್ನಿಗೂ ಹಾಡುವಂತೆ ಸಂಜ್ಞೆ ಮಾಡಿದರು. ಪತಿ ಪತ್ನಿಯರಿಬ್ಬರೂ ಗಾಯನದಲ್ಲಿ ತಲ್ಲೀನರಾದರು. ಕೀರ್ತನೆ ಮುಗಿದ ಮೇಲೆ ಲಕ್ಷ್ಮೀನಾರಾಯಣನು
ತಾನೂ ಒಂದು ಪದ ಹಾಡುವುದಾಗಿ ಹೇಳಿ ಹಾಡು ಹತ್ತಿದನು. ತಾಯಿ ಎಂಬೆನೆ ನಿನ್ನ, ಧ್ರುವನ್ನ ತಾಯಿ ನಿನ್ನಂತೆ ಕಾಯ್ದಳೆ. ತಂದೆ ಎಂಬೆನೆ ನಿನ್ನ, ಪ್ರಹ್ಲಾದನ್ನ ತಂದೆ ನಿನ್ನಂತೆ ಕಾಯ್ದನೆ. ಅವನ ಅನಿಮಿತ್ತ ಬಂಧುವೋ ನೀನಾವ ಕಾರುಣ್ಯ ಸಿಂಧುವೋ. ದೇವಶ್ರೀ ಕೃಷ್ಣ ನಿನಗೆ ಬಂಟರಲ್ಲಿ ನೆಂಟತನ ಹೊಸ ಪರಿಯಯ್ಯ. ಶ್ರೀ ವ್ಯಾಸರಾಜರ ಕೃತಿಯನ್ನು ಮಗನ ಮುಖದಿಂದ ಕೇಳಿ ಆಚಾರ್ಯರು ಮುದಿಸಿದರು. ನಂತರ ಸರಸ್ವತಮ್ಮ ಷಣ್ಮುಖ ಪ್ರಿಯರಾಗದ ಒಂದು ಪದವನ್ನು ಹಾಡಿದರು. ಏಕೆ ನಿರ್ದಯನಾದೆ ಎಲೆ ದೇವನೇ, ಶ್ರೀಕಾಂತ ಎನ ಮೇಲೆ ಎಳ್ಳಷ್ಟು ದಯವಿಲ್ಲ. ಕೆಂಗೆಟ್ಟು ಕಂಬದಲ್ಲಿ ಒಡೆದು ಬಂದು ಹಿಂಗದೆ ಪ್ರಹ್ಲಾದಗಪ್ಪಿಕೊಂಡೆ. ಮಂಗಳ ಪದ ಬಿತ್ತು ಮನ್ನಿಸಿದೆ. ನಿನಗೆ ಬಂಗಾರವೆಷ್ಟು ಕೊಟ್ಟನೋ ಪೇಳೋ ಹರಿಯೇ. ಅಜಮಿಳನು ಅಣ್ಣನೇ, ವಿಭೀಷಣನು ತಮ್ಮನೇ, ನಿಜದಿ ರುಕ್ಮಾಂಗದನು ನಿನ್ನ ಮೊಮ್ಮಗನೇ. ಭಜನೆಗಬರೇ ಹಿತರೆ, ನಾನ್ಯನಿಗೆ ಅನ್ಯನೇ. ಶ್ರೀ ಜಗಪತಿ ಸಲಹೆನ್ನ ಪುರಂದರ ವಿಠಲ. ಹಾಡುತ್ತಿರುವಂತೆ ಅವರ ಕಣ್ಣಿಂದ ನೀರು ಹರಿಹತ್ತಿತು. ಆಚಾರ್ಯರ ಮನಮುರುಗಿ ದುಃಖವನ್ನು ಹತ್ತಿಕ್ಕಿ ಸಂತೋಷವನ್ನು ನೀನೆಷ್ಟು ಪ್ರದರ್ಶಿಸಿದರೂ ಸ್ತ್ರೀ ಸಹಜವಾದ ನಿನ್ನ ಹೃದಯದ ಅಳಲನ್ನು ದೇವನಲ್ಲಿ ತೋಡಿಕೊಂಡೆ. ಸರಸ್ವತಿ, 2 ದಿನದಿಂದ ಉಪವಾಸ, ಮಗ ನಿನ್ನೆಯಿಂದ ಆಹಾರವಿಲ್ಲದೆ ಬಳಲುತ್ತಿದ್ದಾನೆ. ಈ ಎಲ್ಲ ಸಂಕಟ ನನಗೂ ಇದೆ. ಅಳು, ಸ್ವಾಮಿಯಲ್ಲಿ ನಿನ್ನ ದುಃಖವನ್ನೆಲ್ಲ ತೋಡಿಕೊಂಡು ಹತ್ತು ಬಿಡು, ಅದರಿಂದ ಮನಸ್ಸಿಗೆ ಸಮಾಧಾನವಾದೀತು ಎಂದರು. ಸರಸ್ವತಮ್ಮ ಕಣ್ಣೀರು ಒರೆಸಿಕೊಂಡು, ಸ್ವಾಮಿ, ದಿನೇ ದಿನೇ ಅಧಿಕವಾಗುತ್ತಿರುವ ಕಷ್ಟದಿಂದ ದುಃಖವಾಯಿತು. ಈ ಬಡತನದ ಬೇಗೆಯನ್ನು ಸಹಿಸುವ ಶಕ್ತಿಯಾದರೂ ಪರಮಾತ್ಮ ಕರುಣಿಸಲಿ ಎಂದು ಮೊರೆ ಹೊಕ್ಕೆ ಅಷ್ಟೇ ಎಂದರು. ಆಚಾರ್ಯರು, ಸರಸ್ವತಿ, ಪ್ರಭು ಕಣ್ತೆರೆದು ನೋಡಿದರೆ ನಮ್ಮೆಲ್ಲ ಕಷ್ಟಗಳು ದೂರವಾಗುವವು. ಅದಕ್ಕೆ ಅವನಿಗೆ ಮೊರೆ ಹೋಗೋಣ ಎಂದರು. ಶ್ರೀ ರಾಘವೇಂದ್ರ ವಿಜಯಕಾರರು ವೆಂಕಟನಾಥರ ದಾರಿದ್ರ್ಯಾನುಭವವನ್ನು ಹೃದಯ ವಿದ್ರಾವಕವಾಗಿ ಹೀಗೆ ವರ್ಣಿಸಿದ್ದಾರೆ. ಅತಿ ಸನಿಹದಲ್ಲಿಯೇ ಲಭಿಸುವ ಸಿರಿ ಸಂಪತ್ತು ವೈಭವಗಳಿಗೆ ಕಾರಣನಾದ ಶ್ರೀ ಲಕ್ಷ್ಮೀನಾರಾಯಣನ ಧ್ಯಾನಾಸಕ್ತರಾಗಿದ್ದ, ಸಕಲಶಾಸ್ತ್ರ ಪಾಂಡಿತ್ಯ ಪಾಠ ಪ್ರವಚನ ಕೌಶಲ್ಯಗಳಿಂದ ವಿದ್ಯೆಯಲ್ಲಿ ಉನ್ನತಿಯ ಮೇರು ಶಿಖರವನ್ನೇರಿ ಕಾಲ ಕಳೆಯುತ್ತಿದ್ದ ವೆಂಕಟನಾಥರು ಪ್ರಾರಬ್ಧ ಕರ್ಮವಶದಿಂದ ಕಡುಬಡತನವನ್ನು ಅನುಭವಿಸಿದರು. ಯುಗಾದಿಯಂಥ ವರ್ಷಾವಧಿ ಹಬ್ಬದಲ್ಲಿ ಕಡಿಮೆ ಬೆಲೆಯ ದಪ್ಪನಾದ ವಸ್ತ್ರವನ್ನು ಕೊಂಡುಡಲು ಯೋಗ್ಯತೆ ಇಲ್ಲದ ವೆಂಕಟನಾಥರಿಗೆ ಬೆಲೆ ಬಾಳುವ ನಯವಾದ ವಸ್ತ್ರವಾಗಲಿ ಪೀತಾಂಬರಗಳಾಗಲಿ ಎಲ್ಲಿಂದ ಬರಬೇಕು? ವೆಂಕಟನಾಥರ ದಾರಿದ್ರ್ಯ ವರ್ಣಿಸಲು ಅಸದಳವಲ್ಲ. ಅವರ ಮನೆಯಲ್ಲಿ ದೀಪಾವಳಿಯಂಥ ಹಬ್ಬದಲ್ಲಿ ವರ್ಷಕ್ಕೆ 1 ಸಲ ಅಭ್ಯಂಜನಕ್ಕೂ ಎಣ್ಣೆ ಇರದಿರುವಾಗ ಪಾಪ ಅವರಿಗೆ ಊಟಕ್ಕೆ ಹೆಚ್ಚಾದ ತುಪ್ಪವೆಲ್ಲಿಂದ ಬಂದೀತು? ಅಗ್ನಿಷ್ಠೋಮಾಧಿಕಾರಿಯಾಗದವರು ಜ್ಯೋತಿಷ್ಯೋಮವನ್ನು ಆಚರಿಸಲು ಸಾಧ್ಯವೇ? ವೆಂಕಟನಾಥರಿಗೆ ಕಾಲಕಾಲಕ್ಕೆ ಸರಿಯಾಗಿ ಭೋಜನ ದೊರಕುತ್ತಿರಲಿಲ್ಲ. ದೊರಕಿದರೂ ಎಲೆ ಇಲ್ಲದೆ ಭೂಮಿಯನ್ನು ಸಾರಿಸಿ ಅಲ್ಲೇ ಊಟ ಮಾಡುತ್ತಿದ್ದರು. ಎಷ್ಟೋ ದಿನ ಹಸಿವೆಯನ್ನು ತಡೆಯಲಾಗದೇ ಇದ್ದರೂ ಮಾನಸಿಕ ಶಾಂತಿಯಿಂದಲೇ ಅದನ್ನು ಸಹಿಸುತ್ತಿದ್ದರು. ಅದಕ್ಕಾಗಿ ಯಾರಲ್ಲೂ ಯಾಚಿಸುತ್ತಿರಲಿಲ್ಲ. ಆಚಾರ್ಯ ದಂಪತಿಗಳು ಉಡುವ ಬಟ್ಟೆಗಳು ಹರಿದು ಛಿದ್ರವಾಗಿರುತ್ತಿದ್ದವು. ಅದಕ್ಕೆ ಗಂಟು ಹಾಕಿ ಅಥವಾ ಹೊಲಿದು ಅದನ್ನೇ ಉಟ್ಟು ಹೇಗೋ ಕಾಲಯಾಪನೆ ಮಾಡುತ್ತಿದ್ದರು. ಇಂತು ಬಳಲುತ್ತಿದ್ದ ಅವರ ಮನೆಗೆ ಕಳ್ಳರು ಹೊಕ್ಕು ಇದ್ದ ಒಡಕಲು ಪಾತ್ರೆ, ಪದಾರ್ಥ, ಬಟ್ಟೆಗಳನ್ನು ಕದ್ದೊಯ್ದರು. ಆಗ ಆಚಾರ್ಯರು ಪಶುಯಾಗಕ್ಕೆ ಮೊದಲು ಪ್ರಯಾಜಯಾಗವನ್ನು ಮಾಡುವಂತೆ ಮುಂದೆ ಸನ್ಯಾಸಿಗಳಾದಾಗ ಧರಿಸಬೇಕಾದ ಕೌಪೀನವೊಂದನ್ನೇ ಧರಿಸಿದರಂತೆ. ಲೋಕದಲ್ಲಿ ಶ್ರೀಹರಿಯ ದಿನ ಶುಕ್ಲ ಪಕ್ಷದಲ್ಲಿ 1, ಕೃಷ್ಣ ಪಕ್ಷದಲ್ಲಿ 1, ಹೀಗೆ ತಿಂಗಳಿಗೆ 2 ಏಕಾದಶಿ ಉಪವಾಸ ಕಂಡುಬಂದಿದೆ. ನಮ್ಮ ವೆಂಕಟನಾಥರ ಮನೆಯಲ್ಲಾದರೂ ಚಾತುರ್ಮಾಸದಲ್ಲಿ 9 ಪ್ರಯಾಜಯಾಗಗಳು ವರ್ಧಿಸುವಂತೆ ತಿಂಗಳಿಗೆ 5-6 ಉಪವಾಸಗಳಾಗುತ್ತಿತ್ತು. ಹಿಂದೆ ವೆಂಕಟನಾಥರ ಪೂರ್ವಜರು, ಮುಂದೆ ಆಚಾರ್ಯರು ರಾಘವೇಂದ್ರ ಗುರುಗಳಾದ ಮೇಲೆ ಅವರು ಅನುಗ್ರಹಾಶೀರ್ವಾದ ಬಲದಿಂದ ಅವರ ಪೂರ್ವಾಶ್ರಮ ವಂಶೀಕರು ಸಿರಿ ಸಂಪತ್ತುಗಳಿಂದ ಮೆರೆದರು. ಅದನ್ನು ಗಮನಿಸಿದಾಗ ವೆಂಕಟನಾಥರ ದಾರಿದ್ರ್ಯಕ್ಕೆ ಸರಿಯಾದ ಸಾದೃಶ್ಯವೇ ದೊರಕದು. ಇಂತು ವೆಂಕಟನಾಥರು ಕಡುಬಡತನದಿಂದ ಕಷ್ಟಪಡುತ್ತಿದ್ದರೂ ಅದು ಶ್ರೀಹರಿಯ ಸಂಕಲ್ಪವೆಂದರಿತು ಶ್ರೀಹರಿಯ ಅರ್ಪಿತ ಗಂಧಾಕ್ಷತೆಗಳಿಂದ ಅಲಂಕೃತವಾಗಿ ಭೋಜನ ಮಾಡಿದವರಂತೆ ಸಂತೋಷದಿಂದ ಶಾಸ್ತ್ರಾರ್ಥ ವಿಚಾರ ಪಾಠ ಪ್ರವಚನಗಳಲ್ಲಿ ಆಸಕ್ತರಾಗಿ ಕಾಲ ಕಳೆಯುತ್ತಿದ್ದರು. ಆಚಾರ್ಯರ ಧರ್ಮಪತ್ನಿ ಸರಸ್ವತಮ್ಮ ಪತಿಯ ದರ್ಶನ, ಪ್ರೀತಿಯ ನುಡಿ, ಸುಖ ಸ್ಪರ್ಶಾನಂದಾದಿಗಳಿಂದಲೇ ಸಂತುಷ್ಟರಾಗಿ ಪತಿಯ ದಾರಿದ್ರ್ಯ ಅನುಭವದಲ್ಲಿ ಸಮಭಾಗಿನಿಯರಾಗಿ ಸುಖ ಸಂತೋಷ ತೃಪ್ತಿಗಳಿಂದ ಕಾಲವನ್ನು ಕಳೆಯುತ್ತಿದ್ದರು.
ಮುಂದಿನ ಭಾಗ ಒಂದು ವಿವೇಚನೆ. ವೆಂಕಟನಾಥರು ಕಡು ದಾರಿದ್ರ್ಯವನ್ನು ಅನುಭವಿಸುವುದನ್ನು ಕಂಡಾಗ ಓದುಗರ ಹೃದಯ ಮಿಡಿದು ದುಃಖಾತಿಶಯದಿಂದ ಕಣ್ಣೀರು ಹರಿಯದಿರದು. ಇಲ್ಲಿ ಸ್ವಲ್ಪ ವಿಚಾರ ಮಾಡಬೇಕಾಗಿದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಬಡತನವನ್ನೇಕೆ ಅನುಭವಿಸಿದರು? ಮಹಾತ್ಮರಾದ ಅವರನ್ನು ದರಿದ್ರ ದೇವತೆ ಏಕೆ ಪೀಡಿಸಿದಳು? ಇದರ ರಹಸ್ಯವೇನು? ಇಂದು ಯಾರ ನಾಮಸ್ಮರಣ ಮಾತ್ರದಿಂದ ದಾರಿದ್ರ್ಯಾದಿ ದುಃಖಗಳು ನಮ್ಮತ್ತಲೂ ಸುಳಿಯುವುದಿಲ್ಲವೋ, ಯಾರ ಕೃಪಾ ಕಟಾಕ್ಷ ವೀಕ್ಷಣ ಮಾತ್ರದಿಂದ ಮೂಕನು ಆದಿಶೇಷನಂತೆ ವಾಚಾಳಿಯಾಗುವನೋ, ಕಡು ಬಡವನು ಸಂಪತ್ತಿಗೊಡೆಯನಾದ ಕುಬೇರನಂತಾಗುವನೋ, ಇಂಥ ಗುರುರಾಜರು ಬಡತನವನ್ನು ಅನುಭವಿಸಬೇಕಾಯಿತೆ? ಶ್ರೀಹರಿಚರಣ ಕಮಲಾರಾಧನೆಯಿಂದ ಐಹಿಕ ಸಂಪತ್ತು ಮಾತ್ರವಲ್ಲದೆ ಧರ್ಮಾರ್ಥ ಕಾಮ ಮೋಕ್ಷ ರೂಪ ಚತುರ್ವಿಧ ಪುರುಷಾರ್ಥ ಸಂಪತ್ತನ್ನು ಪಡೆದುದಲ್ಲದೆ ಆ ಚತುರ್ವಿಧ ಸಂಪತ್ತನ್ನು ಬೇಡಿದವರಿಗೆ ನೀಡುವ ಕೊಡಗೈ ದೊರೆಗಳೆಂದು ಸ್ತುತ್ಯರಾಗಿ ಕೇಳಿ ಕೇಳಿದ ಇಷ್ಟಾರ್ಥ ಪ್ರದರೆನಿಸಿದವರಲ್ಲಿ ಇವರಿಗೆ ಸಮರೂ ಯಾರು ಒಬ್ಬರೂ ಇಲ್ಲವೆಂದು ಕೀರ್ತಿಗೆ ಪಾತ್ರರಾಗಿದ್ದಾರೆ. ಗುರುರಾಜರು ಇಂದು ಕೋಟ್ಯಾಂತರ ದೀನದಲಿತ ದರಿದ್ರ ಜನರ ಅಪಂಡಿತ ಪಾಮರರ ಆರಾಧ್ಯ ಗುರುಗಳೆನಿಸಿ, ಕಲಿಯುಗ ಕಲ್ಪತರು ಕಾಮಧೇನು ಚಿಂತಾಮಣಿಗಳೆನಿಸಿ, ಎಲ್ಲ ಬಗೆಯ ಕಾಮಿತಗಳನ್ನು ಭ್ರೂ ವಿಭ್ರಮಣ ಮಾತ್ರದಿಂದ ಅನಿಷ್ಟಗಳನ್ನು ಕಳೆದು ಸಿರಿ ಸಂಪತ್ತು ವೈಭವಗಳನ್ನು ಕರುಣಿಸುತ್ತಿದ್ದಾರೆ. ಇಂಥವರು ಕಡು ದಾರಿದ್ರ್ಯವನ್ನು ಅನುಭವಿಸಿದರು ಎಂದು ಹೇಳಿದರೆ ಬಹುಶಃ ಇಂದಿನ ಭಕ್ತ ಜನರು ನಂಬಲಾರರು. ಆದರೂ ಇದು ಸತ್ಯ. ಇದೇ ಪರಮಾತ್ಮನ ಸಂಕಲ್ಪ, ಲೀಲೆ. ಇಲ್ಲಿ ಸ್ವಲ್ಪ ವಿವೇಚಿಸಿ ನೋಡೋಣ. ಶ್ರೀ ಗುರುರಾಜರು ಯಾರು? ದೊರೆಯುವ ಪ್ರಮಾಣಗಳು, ಅಪರೋಕ್ಷ ಜ್ಞಾನಿಗಳ ವಚನಗಳು ಅವರನ್ನು ದೇವತೆಗಳೆಂದು ಹೊಗಳುವವು. ನರಸಿಂಹ ಪುರಾಣದಂತೆ ಅವರು ಶಂಕುಕರ್ಣನೆಂಬ ಕರ್ಮಜ ದೇವತೆ. ಶಂಕುಕರ್ಣ ಬ್ರಹ್ಮಗೀರ್ವಾಣಿಯರ ಪ್ರೀತಿ ಪಾತ್ರನಾಗಿದ್ದ ದೇವತೆ. ಅವನು ಚತುರಾನನರ ಅನುಗ್ರಹ ಪಾತ್ರನಾಗಿ ಸತ್ಯಲೋಕದಲ್ಲಿ ಸಿರಿ ಸಂಪತ್ತುಗಳಿಂದ ಮೆರೆಯುತ್ತಿದ್ದುದರಿಂದ ಆಗ ಅವನು ದಾರಿದ್ರ್ಯವನ್ನು ಅನುಭವಿಸುವ ಪ್ರಸಕ್ತಿಯೇ ಇಲ್ಲ. ಮುಂದವನು ಶ್ರೀಹರಿಯ ಸಂಕಲ್ಪದಂತೆ ಲೋಕ ಕಲ್ಯಾಣಕ್ಕಾಗಿ ಪ್ರಹ್ಲಾದರಾಜನಾಗಿ ಅವತರಿಸಿದ. ಆಗ ದ್ವೈತ ಸಾಮ್ರಾಜ್ಯದ ಯುವರಾಜನಾಗಿದ್ದ ಪ್ರಹ್ಲಾದನತ್ತ ದಾರಿದ್ರ್ಯವು ಸುಳಿಯಲೂ ಆಗಲಿಲ್ಲ. ಅದೇ ಪ್ರಹ್ಲಾದ ದ್ವಾಪರದಲ್ಲಿ ಪ್ರತೀಪರಾಜರಿಗೆ ದತ್ತು ಹೋಗಿ ಬಾಲ್ಯಕ ರಾಜನಾಗಿ ಮೆರೆದನು. ಆಗಲೂ ದಾರಿದ್ರ್ಯ ಅನುಭವಕ್ಕೆ ಅವಕಾಶವಾಗಲಿಲ್ಲ. ಮುಂದೆ ಕಲಿಯುಗದಲ್ಲಿ ಪ್ರಹ್ಲಾದ ಬಾಲ್ಯಕ ಅವತಾರ ತಾಳಿದ್ದ ಶಂಕುಕರ್ಣನು ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರಾಗಿ ಅವತರಿಸಿದನು. ಜನಿಸುವಾಗಲೇ ಬಂಗಾರದ ಹರಿವಾಣದಲ್ಲಿ ಜನಿಸಿದ ಈ ಭಾಗ್ಯಶಾಲಿಗಳು ಶ್ರೀ ಸರ್ವಜ್ಞ ಸಿಂಹಾಸನಾಧೀಶರಾದರು. ಅವರು ಕನ್ನಡ ಸಾಮ್ರಾಜ್ಯದ 6 ಜನ ಚಕ್ರವರ್ತಿಗಳಿಗೆ ರಾಜಗುರುಗಳೆನಿಸಿ ಅಖಂಡ ವೈಭವದಿಂದ ಜಗನ್ಮಾನ್ಯರಾಗಿ ಮೆರೆದರು. ಆಗಲೂ ಕಡು ದಾರಿದ್ರ್ಯವನ್ನು ಅನುಭವಿಸುವ ಸಂದರ್ಭ ಬರಲೇ ಇಲ್ಲ. ಶಂಕುಕರ್ಣ ಮತ್ತೆ ತನ್ನ ಕೊನೆಯ ಅವತಾರವನ್ನೆತ್ತಿ ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಿ ಅವತರಿಸಿದ. ಆ ರಾಘವೇಂದ್ರರೇ ಪೂರ್ವಾಶ್ರಮದ ನಮ್ಮ ವೆಂಕಟನಾಥರು. ವೆಂಕಟನಾಥರ ತಂದೆ ತಿಮ್ಮಣ್ಣಾಚಾರ್ಯರು ಶ್ರೀ ವಿಜೇಂದ್ರ ತೀರ್ಥರ ಪ್ರೀತಿ ಪಾತ್ರರಾಗಿ ಅವರ ಆಶ್ರಯದಲ್ಲಿ ಸಿರಿ ಸಂಪತ್ತುಗಳಿಂದಲೇ ಜೀವಿಸುತ್ತಿದ್ದುದರಿಂದ ವೆಂಕಟನಾಥರು ಬಾಲ್ಯದಲ್ಲಿ, ಅನಂತರ ಶ್ರೀಮಂತರಾದ ಭಾವ ಶ್ರೀ ಲಕ್ಷ್ಮೀ ನರಸಿಂಹಾಚಾರ್ಯರಲ್ಲಿ ಗುರುಕುಲವಾಸ ಮಾಡುವಾಗಲೂ ಸುಖದಿಂದಲೇ ಜೀವಿಸಿದರು. ಮುಂದೆ ಅವರು ಶೀಘ್ರವಾಗಿ ಶ್ರೀ ಸರ್ವಜ್ಞರ ವಿದ್ಯಾ ಸಿಂಹಾಸನಾಧಿಪತಿಗಳಾಗುವುದರಿಂದ ಆಗಲೂ ಅವರಿಗೆ ದಾರಿದ್ರ್ಯ ಅನುಭವಕ್ಕೆ ಅವಕಾಶವೇ ಇಲ್ಲ. ಹಾಗಾದರೆ ಅವರೇಕೆ ಬಡತನವನ್ನು ಅನುಭವಿಸಿದರು? ಸೃಷ್ಟಿಗೆ ಬಂದ ಪ್ರತಿಯೊಬ್ಬ ಜೀವಿಯೂ ಅವನು ದೇವತೆಯಾಗಿರಲಿ ಮಾನವನಾಗಿರಲಿ ಅವನವನ ಪ್ರಾರಬ್ಧ ಕರ್ಮಾನುಸಾರವಾಗಿ ಸುಖ ದುಃಖಗಳನ್ನು ಅನುಭವಿಸಲೇಬೇಕು. ಶಂಕುಕರ್ಣನು ಒಬ್ಬ ಜೀವಿ. ಆ ಜೀವಿಯು ಅನುಭವಿಸಲೇಬೇಕಾಗಿದ್ದ ದಾರಿದ್ರ್ಯ ದುಃಖಾನುಭವ ರೂಪ ಪ್ರಾರಬ್ಧ ಕರ್ಮವನ್ನು ಅನುಭವಿಸಲಿಲ್ಲ. ಶಂಕುಕರ್ಣನ ಕೊನೆಯ ಅವತಾರವೇ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಈಗ ಅವರು ಪ್ರಾರಬ್ಧ ಕರ್ಮವನ್ನು ಅನುಭವಿಸದ ವಿನಃ ಆ ಜೀವಿಗೆ ಮೋಕ್ಷವಿಲ್ಲ. ಮುಂದೆ ಪರಮಹಂಸ ಪದಾರೂಢರಾಗಿ ವೈಭವದಿಂದ ವಿರಾಜಿಸಬೇಕಾಗಿರುವುದರಿಂದ ಆಗ ದಾರಿದ್ರ್ಯ ಅನುಭವಕ್ಕೆ ಅವಕಾಶವಿಲ್ಲ. ಉಳಿದಿರುವುದು ಸಂಸಾರಿಯಾಗಿರುವ ಈ ಒಂದು ಸಂದರ್ಭ ಮಾತ್ರ. ಅವರು ತಮ್ಮ ತಪಶಕ್ತಿಯಿಂದ ಬಡತನವನ್ನು ಅನುಭವಿಸದೇ ಇರಬಹುದಾಗಿತ್ತು, ನಿಜ. ಆದರೆ ಅವರು ಅದರಿಂದ ಪಾರಾಗಲು ಬಯಸಲಿಲ್ಲ. ಪರಮಾತ್ಮನ ಇಚ್ಛೆಗೆ ವಿರುದ್ಧವಾಗಿ ನಡೆಯುವವರಲ್ಲ ಭಗವದ್ಭಕ್ತರು. ಇವರಾದರೂ ಶ್ರೀಹರಿಯ ಏಕಾಂತ ಭಕ್ತರು. ಅಂತೆಯೇ ಅವರು ಶ್ರೀಹರಿಯ ಸಂಕಲ್ಪಕ್ಕೆ ಶಿರಬಾಗಿ ಇದು ತಮ್ಮ ಅಂತಿಮ ಅವತಾರವಾದ್ದರಿಂದ ಪ್ರಾರಬ್ಧ ಕರ್ಮವನ್ನು ಅನುಭವಿಸುವುದರೆಂದು ತಿಳಿಯಬೇಕು. ಶ್ರೀ ಗುರುರಾಜರು ಪೂರ್ವಾಶ್ರಮದಲ್ಲಿ ಅನುಭವಿಸಿದ ಬಡತನವು ಅವರಿಗೆ ಒಂದು ವರರೂಪವೇ ಆಯಿತೆನ್ನಬಹುದು.
ಯಾರೇ ಆಗಲಿ ಸುಖ ದುಃಖ ದಾರಿದ್ರ್ಯಗಳ ಪರಿಯನ್ನು ಅನುಭವದಿಂದ ಮಾತ್ರ ಅರಿಯಲು ಸಾಧ್ಯ. ಆಗ ಇದರ ವಿವಿಧ ಮುಖಗಳ ಪರಿಚಯವಾಗುವುದು. ಮುಂದೆ ಶ್ರೀ ಗುರುರಾಜರು ಕೋಟ್ಯಾಂತರ ದೀನ ದಲಿತರನ್ನು, ದುಃಖಿಗಳನ್ನು, ಕಡುಬಡವರನ್ನು ಉದ್ಧರಿಸಬೇಕಾಗಿದೆ. ಅನುಭವವಿಲ್ಲದವರಿಗೆ ಅದು ತಿಳಿಯಲಾರದಷ್ಟೇ. ಈಗ ಕಡುಬಡತನವನ್ನು ಸ್ವತಃ ಅನುಭವಿಸಿದ್ದರಿಂದ ಅವರಿಗೆ ಆ ದುಃಖವೇನೆಂಬುದು ಮನವರಿಕೆ ಆಯಿತು. ಆದ್ದರಿಂದಲೇ ಆ ಮಹನೀಯರಿಗೆ ದುಃಖಿಗಳಾದ ದೀನ ದಲಿತ ದರಿದ್ರರನ್ನು ಕಂಡು ಹೃದಯ ಕರಗಿ ನೀರಾಗಿ ದಯಾರಸ ಉಕ್ಕಿ ಹರಿದು ಅದರಿಂದ ಅವರು ದೀನ ದರಿದ್ರರ ದುಃಖಗಳನ್ನು ಕಳೆದು ಪರಿಪರಿ ಅನುಗ್ರಹಿಸುತ್ತಿದ್ದಾರೆ. ಇನ್ನೊಂದು ವಿಚಾರ, ಶ್ರೀ ಗುರುರಾಜರು ಕಲಿಯುಗದಲ್ಲಿ ಜನತೆಯ ಉದ್ಧಾರಕ ಗುರುಗಳಾಗಿ ದೇವರೆಂದರೆ ತಿರುಪತಿ ತಿಮ್ಮಪ್ಪ, ಗುರುವೆಂದರೆ ಮಂಚಾಲಿಯ ರಾಘಪ್ಪ ಎಂಬ ಕೀರ್ತಿಗೆ ಪಾತ್ರರಾಗಿ ಲೋಕ ಕಲ್ಯಾಣಾಸಕ್ತರಾಗಬೇಕಾಗಿದೆ. ಅದಕ್ಕೆ ತಾವು ಅರ್ಹರೆಂಬುದನ್ನು ತೋರಿಸಿಕೊಡಬೇಕಾಗಿದೆ. ಅಂತೆಯೇ ಶ್ರೀಹರಿಯು ಅವರನ್ನು ದಾರಿದ್ರ್ಯಾನುಭವವೆಂಬ ಪರೀಕ್ಷೆಗೆ ಗುರುಪಡಿಸಿದ. ಅದೊಂದು ಅಗ್ನಿದಿವ್ಯ. ಅದರಲ್ಲಿ ಬೆಂದು ಕಾದ ಬಂಗಾರದಂತೆ ಪರಿಶುದ್ಧರಾಗಿ ನೂತನ ಕಾಂತಿಯಿಂದ ಬೆಳಗುತ್ತಾ ನಮ್ಮ ಗುರುಸಾರ್ವಭೌಮರು ಪರಮಾತ್ಮನೇರ್ಪಡಿಸಿದ್ದ ಪರೀಕ್ಷಾರೂಪ ಅಗ್ನಿದಿವ್ಯದಲ್ಲಿ ಉತ್ತೀರ್ಣರಾಗಿ ಪರಮಾತ್ಮನ ಪರಮ ಪ್ರೀತಿಗೆ ಪಾತ್ರರಾಗಿ ಇಂದು ಜಗತ್ತಿನ ಜನತೆಯ ಎಲ್ಲ ಬಗೆಯ ಕಷ್ಟಗಳನ್ನು ಪರಿಹರಿಸಿ ಅವರವರು ಬೇಡವ ಇಷ್ಟಾರ್ಥಗಳನ್ನು ಪೂರೈಸುತ್ತಾ ಕಲಿಯುಗ ಕಲ್ಪತರುಗಳೆನಿಸಿ ಲೋಕಮಾನ್ಯರಾಗಿ ರಾರಾಜಿಸುತ್ತಿದ್ದಾರೆ. ಇದೇ ಶ್ರೀ ಗುರುರಾಜರು ಪೂರ್ವಾಶ್ರಮದಲ್ಲಿ ವೆಂಕಟನಾಥರಾಗಿದ್ದಾಗ ಅನುಭವಿಸಿದ ದಾರಿದ್ರ್ಯದ ರಹಸ್ಯವೆಂದು ತಿಳಿದು ಆ ಜಗದ್ಗುರುಗಳಲ್ಲಿ ಅಪಾರ ಭಕ್ತಿ ಮಾಡಿ ಸರ್ವಸಜ್ಜನರು ಅವರ ಅನುಗ್ರಹ ಗಳಿಸಿ ಸುಖಿಗಳಾಗಿ ಬಾಳಬೇಕು. ಭಕ್ತವತ್ಸಲನಾದ ಶ್ರೀಹರಿ ತಾನೊಡ್ಡಿದ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ತನ್ನ ಪ್ರಿಯ ಭಕ್ತರಾದ ವೆಂಕಟನಾಥರಲ್ಲಿ ಎಂಥ ಅನುಗ್ರಹ ಮಾಡಿದನೆಂಬುದನ್ನು ಮುಂದಿನ ಕಥಾಭಾಗದಿಂದ ತಿಳಿದು ಆನಂದಿಸೋಣ. ಇಲ್ಲಿಗೆ ಸಂಚಿಕೆ 78 ಮುಕ್ತಾಯ. ಯೋಗಕ್ಷೇಮಂ ವಹಾಮ್ಯಹಂ ಎಂಬ ಶೀರ್ಷಿಕೆಯೊಂದಿಗೆ ಮುಂದಿನ ಸಂಚಿಕೆ ಆರಂಭ. ಶ್ರೀಕೃಷ್ಣ ಅರ್ಪಣಮಸ್ತು.